ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ನಿಮಗೊಂದು ಹೈ ಪ್ರೋಟೀನ್ ಲಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮ್ಮ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಇದು ನಿಮಗೆ 11:30ಗೆ ಹಸಿವಾದಾಗ ಅಥವಾ ಸಾಯಂಕಾಲ 4 ಗಂಟೆ ಅಷ್ಟೊತ್ತಿಗೆ ಹಸಿವಾದಾಗ ಈ ಥರದ್ದು ಒಂದು 2 ಲಡ್ಡುನ ನೀವು ತಿನ್ಬೋದು. ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಇದಕ್ಕೆ 1 ಕಪ್ನಷ್ಟು ಉದ್ದಿನಬೇಳೆ ತೊಗೋತಾ ಇದ್ದೀನಿ. ಉದ್ದಿನಬೇಳೆ ಇದು ಮಸ್ಕ್ಯುಲರ್ ಸ್ಟ್ರೆಂತ್ಗೆ ಭಾಳನೇ ಒಳ್ಳೆಯದು. ಮಸಲ್ಸಿಗೆ, ಅದು ಬಾಡಿ ಒಳಗೆ ಪೇನ್ಸಿಗೆಲ್ಲ, ಇನ್ಫ್ಲಮೇಷನ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಚೆನ್ನಾಗಿ ಇದನ್ನು ತುಪ್ಪ ಹಾಕ್ಕೊಂಡ್ಬಿಟ್ಟು ಒಂದೇ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಥರ ನೋಡಿ, ಲೈಟ್ ಬ್ರೌನ್, ಭಾಳ ಬ್ರೌನ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಲೈಟ್ ಬ್ರೌನ್ ಆಗೋ ತನಕ ಹುರಿದಿದ್ದೀನಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕೈಕಾಲಲ್ಲಿ ಸ್ಟ್ರೆಂತ್ ಕೊಡುತ್ತೆ. ಅದರಿಂದ ಇದನ್ನು ಆದಷ್ಟು ಸೇವಿಸ್ಬೇಕು ಎಲ್ಲರೂ ಉದ್ದಿನಬೇಳೆನ. ನೋಡಿ, ಈ ಥರ ಇದನ್ನು ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಈ ಶೇಂಗಾನ ಅಥವಾ ಕಡಲೆ ಬೀಜನ ಈ ಥರ ಹುರ್ಕೋತಾ ಇದ್ದೀನಿ. ಕಡಲೆ ಬೀಜದೊಳಗೆ ಒಂದು ಒಳ್ಳೆ ಪ್ರಾಪರ್ಟಿ ಇರುತ್ತೆ. ಇದು ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ, ಆಮೇಲೆ ಲಿವರ್ನು ಕೂಡ ಕ್ಲೆನ್ಸ್ ಮಾಡುತ್ತೆ. ಅದರಿಂದ ಇದನ್ನು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ, ಆಬ್ವಿಯಸ್ಲಿ ನಿಮ್ಮ ಫ್ಯಾಟ್ ಕಂಟೆಂಟು ಕಡಿಮೆ ಆಗೋದ್ರಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗೇ ಆಗುತ್ತೆ. ಅದ್ರ ಜೊತೆಗೆ 2 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ನಾನು ಎಳ್ಳನ್ನ ತೊಗೊಂಡಿದ್ದೀನಿ. ಎಳ್ಳಿನ ಪ್ರಾಪರ್ಟಿ ನಿಮಗೆ ಗೊತ್ತೇ ಇದೆ. ಇದರೊಳಗೆ ಹೈ ಲೆವೆಲ್ ಆಫ್ ಕ್ಯಾಲ್ಶಿಯಂ ಇರುತ್ತೆ. ನಿಮಗೆ ಬೇಕಾದ ಕರಿ ಎಳ್ಳು ಕೂಡ ಹಾಕ್ಕೋಬೋದು. ನಾನೀಗ ಇದು ವೈಟ್ ಕಲರ್ ಅಂದರೆ ಬ್ರೌನ್ ಕಲರ್ ಇರುತ್ತಲ್ಲ, ಲೈಟ್ ಬ್ರೌನ್ ಕಲರ್, ಅದು ತೊಗೊಂಡಿದ್ದೀನಿ. ಈ ಥರ ಹುರ್ಕೊಳ್ಳಿ ಚೆನ್ನಾಗಿ. ಇದು ನಿಮ್ಮ ಕೂದಲಿಗೆ, ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹೇರ್ ಗ್ರೋತಿಂಗ್ ಕೆಲವ್ರಿಗೆ ಕಂಪ್ಲೇಂಟ್ ಇರುತ್ತೆ, ಅಂಥವ್ರಿಗಂತೂ ಎಳ್ಳು ತುಂಬ ಒಳ್ಳೆಯದು. ನೋಡಿ, ಈ ಥರ. ಆಮೇಲೆ ಇವೆಲ್ಲನೂ ಹೈ ಲೆವೆಲ್ ಆಫ್ ಫೈಬರ್ ಇರೋದ್ರಿಂದ ನಿಮ್ಮ ಹೊಟ್ಟೆಯೊಳಗಿರೋ ಎಲ್ಲ ಗಲೀಜನ್ನು ಕ್ಲೀನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಇದನ್ನು ಒಂದು ರೀತಿಯಿಂದ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುತ್ತೆ. ಉದ್ದಿನಬೇಳೆನ ಸಪ್ರೇಟಾಗಿ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಸಣ್ಣ ಆದರೆ ಮಾಡ್ಕೊಳ್ಳಿ, ಬಂದಿಲ್ಲ ಅಂದರೆ ಪರವಾಗಿಲ್ಲ, ಸ್ವಲ್ಪ ರವೆ ಇದ್ರೂ ಚೆನ್ನಾಗಿರುತ್ತೆ. ಇದನ್ನು ನಾನು ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಮತ್ತು ಆಮೇಲೆ ಎಳ್ಳನ್ನ ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಸಣ್ಣ ಪುಡಿ ಮಾಡ್ಕೊಬೋದು. ಈ ಥರ ಎಲ್ಲನೂ ಸಪ್ರೇಟಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೂಡಿಸ್ಕೋಬೇಕು ಎಲ್ಲನೂ ಜೊತೆಗೆ ಚೆನ್ನಾಗಿ. ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು. ಈಗ ನಾನು ಈ ಬಾಣಲೆಗೆ ನಾನು 1 ದೊಡ್ಡ ಸ್ಪೂನಷ್ಟೇ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕಾದ್ರೆ ಆಮೇಲೆ ಮತ್ತೆ ಹಾಕ್ಕೋಬೋದು. ನಾನು ಬೆಲ್ಲನ ಬರೀ ಕರಗಿಸ್ತಾ ಇದ್ದೀನಿ ಅಷ್ಟೇ. ಇದಕ್ಕೇನು ಯಾವುದೇ ಥರದ್ದು ಪಾಕ ಏನೂ ಇಲ್ಲ. ಇದು 1 ರಿಂದ 2 ನಿಮಿಷ ಅಷ್ಟೇ ತೊಗೊಳುತ್ತೆ. ನೀವು ತುರಿದಿರೋ ಬೆಲ್ಲ ಹಾಕ್ಕೊಂಡ್ಬಿಟ್ರೆ 1 ನಿಮಿಷದಲ್ಲಿ ಕರಗಿಬಿಡುತ್ತೆ. ಕರಗಿದ ತಕ್ಷಣ ಆಫ್ ಮಾಡಿಬಿಡ್ಬೇಕು. ನಾನು ಪಾಕ ಮಾಡ್ಕೋತಾ ಇಲ್ಲ. ನೋಡಿ, ಈ ಥರ ಇದು ನಾನು ಮಾಡಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಇದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದಕ್ಕೆ 1 ಸ್ಪೂನಷ್ಟು ಏಲಕ್ಕಿ ಪುಡಿನ ಇವಾಗ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲನೂ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮಿಕ್ಸ್ ಮಾಡ್ತಾ ನಿಮಗೇನಾದರೂ ಡ್ರೈ ಅನಿಸ್ತಿದೆ ಇದು ಅಂತ ಅನಿಸ್ತದ್ರೆ ನೀವು ತುಪ್ಪ ಹಾಕ್ಕೋಬೋದು. 1 ಸ್ಪೂನ್ ಅಥವಾ 2 ಸ್ಪೂನ್ ತುಪ್ಪನ ಬೇಕಾದ್ರೆ ಹಾಕ್ಕೋಬೋದು. ಇದಕ್ಕೆ ನಾನು 1 ಕಪ್ ಉದ್ದಿನಬೇಳೆಗೆ ನಾನು 1 ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ. ಇದು ನನಗೆ ಸರಿ ಅನಿಸ್ತಾ ಇದೆ. ನಿಮ್ಗೇನಾದ್ರು ಕಡಿಮೆ ಅನಿಸಿದ್ರು ಅಥವಾ ಜಾಸ್ತಿ ಅನಿಸಿದ್ರೆ ನಿಮ್ಮ ಕ್ವಾಂಟಿಟಿನ ನೋಡಿಕೊಂಡು ಬೇಕಾದ್ರೆ ಮತ್ತೆ ಕರೆಸ್ಕೊಂಡು ಹಾಕ್ಕೋಬೋದು, ಅಥವಾ ಡೈರೆಕ್ಟ್ ಪುಡಿ ಬೆಲ್ಲನೇ ಹಾಕ್ಕೊಂಬಿಡ್ಬೋದು ಇದಕ್ಕೆ. ನೋಡಿ, ಈ ಥರ ನೋಡಿ ರೆಡಿ ಆಗಿದೆಲ್ಲ. ಸಾಯಂಕಾಲದ ಹೊತ್ತಲ್ಲಿ ತಿನ್ಬೋದು 4 ಗಂಟೆಗೆ. 4 ಗಂಟೆ ಆದಮೇಲೆ ಯೂಶಲಿ ತಿನ್ನಬಾರ್ದು, ಯಾಕಂದರೆ ಪ್ರೋಟೀನ್ನ ಆದಷ್ಟು 4 o'clock ಒಳಗಡೆ ಕನ್ಸ್ಯೂಮ್ ಮಾಡಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇದು ನೋಡಿ, ಈ ಥರ ರೆಡಿಯಾಗಿದೆ. ಇವಾಗ ಟೇಸ್ಟಿಯಾಗಿರುತ್ತೆ, ತುಂಬ ಸ್ಮೂತಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. 2 ಅಟ್ ಎ ಟೈಮ್ ನೀವು 2 ಲಡ್ಡುನ ತಿನ್ಬೋದು. ನೋಡಿದ್ರಲ್ಲ, ನನ್ನ ಚಾನಲ್ನ ವಾಚ್ ಮಾಡಿದ್ರಲ್ಲ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.